ಆ್ಯಕ್ಚುಲಿ ಇನ್ನೂ ಯಾರೂ ಬಂದಿಲ್ಲ, ಆದರೆ ನನಗೆ ಹೊಟ್ಟೆ ಹಸಿತಾ ಇದೆ. ಅಂಡ್ ನೀವು ಎಷ್ಟಾಗಲೂ ಒಂದೇ ತೆಗಿಯೋದು. ಅದೃಷ್ಟ 78 ಅಲ್ಲಿ ಆಗೋದು. ಹಾಯ್, ವೆಲ್ಕಮ್ ಬ್ಯಾಕ್ ಟು ರಾಕ್ ಕನ್ನಡತಿ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ಇವತ್ತು ತುಂಬ ಲಾಂಗ್ ಟೈಮ್ ಆದಮೇಲೆ ಇಂಡಿಪೆಂಡೆನ್ಸ್ ಡೇ ರೈಡ್ ಹೋಗ್ತಾ ಇದ್ದೀನಿ. 1-2 ಮಂತ್ಸಿಂದ ಎಲ್ಲೂ ರೈಡ್ ಹೋಗಿಲ್ಲ. ನಾರ್ಮಲ್ ರೈಡ್ ಮಾಡ್ತಿದ್ದೆ, ಬಟ್ ಪರ್ಟಿಕ್ಯುಲರ್ ಆಗಿ ರೈಡ್ ಅಂತ ಹೇಳಿ ಜಾಕೆಟ್ ಎಲ್ಲ ವೇರ್ ಮಾಡಿಕೊಂಡು ಹೋಗಿರಲಿಲ್ಲ ನಾನು ಬೈಕ್ ತೊಗೊಂಡ್ಮೇಲೆ. ಸೊ ಇಂಡಿಪೆಂಡೆನ್ಸ್ ಡೇಗೆ 2.5 year ಆಗುತ್ತೆ ನಾನು ಬೈಕ್ ರೈಡ್ ಸ್ಟಾರ್ಟ್ ಮಾಡಿ ನನ್ನ ಜರ್ನಿ. ಮಧ್ಯದಲ್ಲಿ ಬ್ರೇಕ್ ಆಗಿ ಆ್ಯಂಡ್ ಹೋದ ವರ್ಷ ಇಂಡಿಪೆಂಡೆನ್ಸ್ ಡೇಯಿಂದನೇ ನಾನು ಅಗೇನ್ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಇವತ್ತಿಗೆ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಅದು 1 year ಆಗುತ್ತೆ. ಮಧ್ಯದಲ್ಲಿ 1.5 ವರ್ಷ ಬ್ರೇಕ್ ತೊಗೊಂಡು ಆ ಥರ ಎಲ್ಲ ರೈಡ್ ಮಾಡಿದ್ದುಂಟು. ಆ್ಯಂಡ್ ಆಲ್ರೆಡಿ ಟೈಮ್ ಆಗಿದೆ, ಹೊರಡಬೇಕು. 5:30ಗೆ ಲೊಕೇಶನ್ ರೀಚ್ ಆಗಬೇಕು ನಾನು. ಸೊ ಹೋಗ್ತಾ ಇದ್ದೀವಿ. ಇದಂತೂ ಪಕ್ಕ ಕರಡಿ ಥರ ಕಾಣಿಸ್ತಿಲ್ಲ ತಾನೆ. ಉಸಿರಾಡೋಕ್ಕೆ ಆಗಲ್ಲಪ್ಪ ಇದನ್ನ ಹಾಕೊಂಡ್ರೆ. ಬೇಡ ಇದು. ಅಪ್ಪ ಹೆಂಗೆ ಕಾಣಿಸ್ತಿದೆ, ನಾನು ನೋಡಿದ್ರೆ ನಾನೇ ಭಯ ಬೀಳ್ಬೇಕು, ಹಂಗೆ ಕಾಣಿಸ್ತಿದ್ದೀನಿ. ಸೊ ಲೆಟ್ಸ್ ರೆಡಿ ದೆನ್ ಗೋ. ಸೊ ಇವಾಗ ಹೊರಡುವಂತಹ ಸಮಯ. ಹೊರಡುವ ಇಂಡಿಪೆಂಡೆನ್ಸ್ ಡೇ ಇಲ್ಲೂ ಕೂಡ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಕಿಂಗ್ ಅವರು ರೆಡಿ ಇದ್ದಾರೆ. ಆ್ಯಕ್ಚುಲಿ ಇನ್ನೂ ಯಾರೂ ಬಂದಿಲ್ಲ, ಆದರೆ ನನಗೆ ಹೊಟ್ಟೆ ಹಸಿತಾ ಇದೆ. ಅಂದಾಗಿ ಚಾಕ್ಲೇಟ್ ತಗೊಳ್ಳುವ ಅಂತ ಹೋಗ್ತಾ ಇದ್ದೀನಿ. ಏನಾದರೂ ಸ್ವೀಟ್ ತಿಂದರೆ ಸ್ವಲ್ಪ ಸುಸ್ತು ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ನಾನು ಅರ್ಲಿ ಮಾರ್ನಿಂಗ್ ರೈಡ್ ಮಾಡೋದ್ರಿಂದ ನನಗೆ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ. ಇಲ್ಲಿ ಏನಾದರೂ ತಗೊಳ್ಳುವ. ಇವೆರಡು ನಿಂತ್ಕೊಂಡಿದ್ದೀನಿ ತಿನ್ನೋದಕ್ಕೆ ಅಂತ ಹೇಳಿ. ನನಗಂತೂ 5 o'clock ವೆಯ್ಟ್ ಮಾಡಿ ಸಾಕಾಗಿ ಹೋಗ್ಬಿಟ್ಟಿತ್ತು. ಫೈನಲಿ 7:30ಗೆ ನಾವು ಅಲ್ಲಿಂದ ಹೊರಟ್ವಿ. ಜನಕಪುರ ರೀಚ್ ಆದ್ವಿ ಆ್ಯಂಡ್ ಲೊಕೇಶನ್ನಿಗೆ ಕೂಡ ಬಂದ್ವಿ. ಆಲ್ರೆಡಿ ಫಂಕ್ಷನ್ಸ್ ಕೂಡ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ ಆ್ಯಂಡ್ ತುಂಬ ವೆಹಿಕಲ್ಸ್ ಬಂದಿದೆ, ತುಂಬ ಜನ ಬಂದಿದ್ದಾರೆ, ತುಂಬ ತರಹ ಬೈಕ್ ಬಂದಿದೆ. ಈ ಥರ ಬೈಕರ್ಸ್ ಎಲ್ಲ ಒನ್ ಟೈಮ್ ಸಿಕ್ಕಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇಷ್ಟೊಂದು ಬೈಕ್ಸ್, ಇಷ್ಟೊಂದು ಜನ ಬೈಕ್ ರೈಡರ್ಸ್ನ ನೋಡೋದಕ್ಕೆ. ಬನ್ನಿ ನಾವು ಸ್ಟೇಜ್ ಹತ್ರ ಹೋಗೋಣ. ಇಂಡಿಪೆಂಡೆನ್ಸ್ ಲಕ್ಕಿ ಡ್ರಾ ಕೊಟ್ಟಿದ್ದಾರೆ. ಸೊ ಇದು ನಾವು ನೇಮ್ ಹಾಕ್ಬಿಟ್ಟು ಯಾರಿಗೆ ಲಕ್ ಇರುತ್ತೆ ಅವ್ರಿಗೆ 40 ಗಿಫ್ಟ್ಸ್ ಬರೋದಂತೆ. ಸೊ ಎಲ್ಲರೂ ನೇಮ್ ಬಂದುಬಿಟ್ಟು ನಾವು ಡಬ್ಬದೊಳಗಡೆ ಹಾಕಬೇಕು. ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಗೊತ್ತಿಲ್ಲ, ನೋಡೋಣ ಬನ್ನಿ. ಸೊ ನಾವಿಲ್ಲೇ ಟ್ರಯಲ್ ನೋಡ್ತಿದ್ದೀವಿ ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಅಂತ. ಬಟ್ ಯಾರಿಗೆ ಇಲ್ಲಿ ಬಂತು ಅವ್ರಿಗೇನೆ ಗಿಫ್ಟ್ ಬಂತು, ನಮ್ಗೆ ಯಾರಿಗೂ ಬರಲೇ ಇಲ್ಲ. ಕೊಟ್ಟಲ್ಲ ನಿಮಗೆ ನಿಮ್ಗೆ ಕೊಟ್ಟನಲ್ಲ ನಾನು ಕೊಡ್ತಾ ಹೆಂಗೆ ಹೇಳಿದೆ ಇದು ಏನೋ
ನಂದೇ ಬಂತು ಹೆಂಗ್ ಬರ್ದಾಕಿರ ಗೊತ್ತಾಗತ್ತಾನೆ. ಇಲ್ಲ ಕಾಣಿಸಲ್ಲ. ಹಂಗೆ ಮಾಡೋದು. ನೀವು ಎಷ್ಟು ಹಾಕಿದ್ರು ಒಂದೇ ತೆಗಿಯೋದು. ಅದೃಷ್ಟ ಆದರೆ 78 ಅಲ್ಲ ಅದು ಜಾಸ್ತಿನೇ ಇದೆ. ಇಲ್ಲ ಆದಷ್ಟು ನಮ್ಮ ಮೇಲ್ಗಡೆ ಅವ್ರು ಒಳಗಡೆ ಹಿಂಗೆ ಹಾಕಿ ಎತ್ತಾರೆ. ಅದಕ್ಕೆ ಮಧ್ಯದಲ್ಲಿ ಏನು ತುಂಬ ಬಿಸಿಲಿದೆ ಆ್ಯಂಡ್ ನನಗಂತೂ ತುಂಬ ಹೊಟ್ಟೆ ಹಸಿತಿದೆ. 3:30ಗೆ ಎದ್ದಿದ್ದಕ್ಕೆ ಫಸ್ಟ್ ಹೋಗಿ ತಿಂಡಿ ತಿನ್ನಬೇಕಂತ ಕೂತ್ಕೊಂಡಿದ್ದೆ. ಹಾಗೆ ಫಸ್ಟ್ ನಾನೇ ತಿಂಡಿ ತಿಂದೆ. ಎಲ್ಲರೂ ಬಂದರು ಆಮೇಲೆ ತಿಂಡಿ ಹಾಕಿಸ್ಕೊಂಡು ತಿಂಡಿ ತಿಂದು ಹೇಗೇನು ಅಲ್ಲಿ ಫಂಕ್ಷನ್ಸ್ ನಡೆಯೋ ಹತ್ರ ಹೋಗ್ತೀವಿ. ಈ ಗೇಮ್ನ ನನಗೆ ಎಷ್ಟು ಸಲ ಹೇಳ್ಕೊಟ್ಟು ನಾನಂತೂ ಸರಿಯಾಗಿ ಆಡಲಿಲ್ಲ. ಒನ್ ಟೈಮ್ ಅಷ್ಟೇ ಸ್ವಲ್ಪ ಬೆಳೀತು, ಎಲ್ಲ ಟೈಮ್ ಫೇಲ್ಯೂರೇ ಆಗೋಯಿತು. ಸಿಕ್ಕಾಪಟ್ಟೆ ಬಿಸಿಲಿದೆ. ಎಲ್ಲರೂ ಸ್ಟೇಜ್ ಬಿಟ್ಟು ಮರದ ಕೆಳಗಡೆ ಕುತ್ಕೊಂಡಿದ್ದಾರೆ. ಹೇಳೋಕ್ಕೆ ಆಗ್ತಿಲ್ಲ. ಈ ಕೊನೆಗೆ ಈ ಜ್ಯೂಸ್ ಕೊಟ್ಟು ಆ್ಯಂಡ್ ಈ ಜ್ಯೂಸ್ ಕುಡಿದ್ರೂ ಸಮೇತ ಸಮಾಧಾನ ಆಗ್ತಿಲ್ಲ. ಎನರ್ಜಿ ಅಂತೂ ಬರ್ತಾನೆ ಇಲ್ಲ. ಅಷ್ಟು ಬಿಸಿಲಿದೆ. ಸಿಕ್ಕಾಪಟ್ಟೆ ಟ್ಯಾನ್ ಆಗ್ತಾಯಿದ್ರು ಎಲ್ಲರೂ ಕೂಡ. ಇಲ್ಲಿ ಕಾಂಪಿಟೇಷನ್ ನಡೀತಿದೆ. ವಿತೌಟ್ ಗೇರ್ ಸ್ಕೂಟಿ ಕಾಂಪಿಟೇಷನ್ ನಡೀತಾ ಇದೆ. ಸೊ ಈ ಕಾಂಪಿಟೇಷನ್ಸ್ ಹೇಗಿರುತ್ತೆ ಏನು ಅಂತ ಹೇಳಿ ನೋಡೋಣ ಬನ್ನಿ. ಇವಾಗ ಆ್ಯಕ್ಚುಲಿ ಈ ಥರ ನಾನು ಫಸ್ಟ್ ನೋಡ್ತಿರೋದು, ಹಂಗಾಗಿ ತುಂಬ ಎಕ್ಸೈಟ್ ಆಗಿದ್ದೀನಿ. ಬನ್ನಿ ನೋಡೋಣ. ಅವಳು ನಮ್ಮ ಹುಡುಗ ಬರೀ ನಾನು ವರ ನೀ ಚಿಕ್ಕಪ್ಪ ಸ್ಟಾರ್ಟ್ ಲೈನ್ಗೆ ಶಿಟ್. ಎಸ್, ಇದು ಈಸಿ. ಅಷ್ಟು ನಮ್ಮ ಕಾಂಪಿಟೇಷನ್ ಅಂತೂ ಇದು ತುಂಬ ಈಸಿ ಇಲ್ಲ, ತುಂಬ ಕಷ್ಟ ಆಗಿದೆ. ಪಾಪ ಅವ್ರು ಬಿಟ್ಟರು. ನಾವು ಹೇಳ್ಬೋದು ನೋಡೋಕೆ ಈಸಿ ಇದೆ, ಬಟ್ ಸಿಕ್ಕಾಪಟ್ಟೆ ಕಷ್ಟ ಇದು. ಈ ಬಿಸಿಲಲ್ಲಿ ಕುತ್ಕೊಂಡು ನಿಜವಾಗ್ಲೂ ಸಾಕಾಗೋಯಿತು. ಮೊದಲೇ ಬ್ಲ್ಯಾಕ್ ನಾನು, ಅದರಲ್ಲಿ ಈ ಬಿಸಿಲಲ್ಲಿ ಇನ್ನೂ ಟ್ಯಾನಾಗಿ ಇನ್ನೂ ಬ್ಲ್ಯಾಕ್ ಕಾಣಿಸ್ತಿದ್ದೀನಿ. ಜ್ಯೂಸ್ ಕೂಡ ಖಾಲಿ ಆಯಿತು. ಎಂತ ಮಾಡೋದು, ವಿಡಿಯೋ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ. ಬರ್ತಾ ನೋಡಿ. ಸ್ಟೇಜ್ ಮೇಲೆ ಫೋಟೋಶೂಟ್ ಕಾರ್ಯಕ್ರಮ ನಡೀತಾ ಇದೆ ಆ್ಯಂಡ್ ಅಲ್ಲಿ ವಿತೌಟ್ ಗೇರ್ ಬೈಕ್ಸ್ದು ಕಾಂಪಿಟೇಷನ್ ಕೂಡ ಇದೆ. ಬನ್ನಿ ಅಲ್ಲಿ ಹೋಗೋಣ, ಕಾಂಪಿಟೇಷನ್ ನೋಡೋಣ. ಸ್ಕೂಟಿ ಆಯಿತು, ಇವಾಗ ಬೈಕ್ ಕಾಂಪಿಟೇಷನ್ಸ್ ಕೂಡ ನಡೀತಾ ಇದೆ. ನನಗೆ ಇಲ್ಲಿ ಒಬ್ಬ ಲಿಟಲ್ ಚಾಂಪ್ ಸಿಗ್ತಾ ಆ್ಯಂಡ್ ಇವನು ಬೈಕ್ ರೈಡರ್ ಅಂತ. ನಾನು ರೈಡ್ ಮಾಡ್ತೀನಿ ಅಂತ ಹೇಳ್ತಿದ್ದ. ಆ್ಯಂಡ್ ಅವನ ಪಲ್ಸರ್ ಇದೆ, ನಾನು ಪಲ್ಸರಲ್ಲಿ ರೈಡ್ ಮಾಡ್ತೀನಿ ಅಂತಿದ್ದ. ಆ್ಯಂಡ್ ಇಷ್ಟು ಚಿಕ್ಕ ಮಕ್ಕಳಿಗೆ ಬೈಕ್ ಪ್ರೈಸ್ ಇರೋದು ನೋಡಿದ್ರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. Get ready right here. Place yourselves here. Place yourself here. Next participant, get ready. Be on the queue. Be on the queue. Wait. David Hayes, Riders of Bangalore. Jaslyn from ROB. ಸೊ ಇಲ್ಲಿ ನಾವು ಮಾರ್ನಿಂಗ್ ಲಕ್ಕಿ ಡ್ರಾ ಬರ್ತಿದ್ವಲ್ವ, ಅವ್ರಿಗೆ 48 ಮೆಂಬರ್ಸ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ನಾವಂತೂ ದುರಾದೃಷ್ಟವಂತ, ನಮಗೇನು ಗಿಫ್ಟ್ ಬರಲಿಲ್ಲ. ಆ್ಯಂಡ್ ಕಾಂಪಿಟೇಷನಲ್ಲಿ ಯಾರು ವಿನ್ ಆದರೂ ಅವರೆಲ್ಲರಿಗೂ ಗಿಫ್ಟ್ ಕೊಡ್ತಾ ಇದ್ದಾರೆ. ಇದು ಲಾಸ್ಟ್ ಪ್ರೋಗ್ರಾಮ್. ಇದು ಮುಗಿದ್ಮೇಲೆ ಡೈರೆಕ್ಟ್ ಮನೆಗೆ ಹೋಗೋದು.
ಆಲ್ಮೋಸ್ಟ್ ಎಲ್ಲರೂ ಒಬ್ಬೊಬ್ಬರಾಗಿ ಹೋಗ್ತಾ ಇದ್ದಾರೆ. ಕೆಲವ್ರು ಹೋಗಿದ್ರು ಗಿಫ್ಟ್ ಇಸ್ಕೊಳ್ದಲೇ ಅವ್ರದ್ದೇ ನೇಮ್ ಬಂದಿತ್ತು. ಆ್ಯಂಡ್ ನಮ್ಮ ಟೀಮಲ್ಲಿ 3 ಜನಕ್ಕೆ ಬಂತು. ಅಟ್ಲೀಸ್ಟ್ 3 ಜನಕ್ಕೆ ಬಂತಲ್ಲ ನಮ್ಮ ಟೀಮಲ್ಲಿ. ಪ್ರೈಸ್ ಗೆದ್ರಲ್ವಾ, ಏನು ಅನ್ನಿಸ್ತು? ಏನು ಅನ್ಸಿಲ್ವಾ? ವಾಪಸ್ ಕೊಡಿ ಆಗಿದ್ರೆ. ವಾಪಸ್ ಕೊಡಿ ಪ್ರೈಸ್. ತಗೊಳ್ಳಿನಾ? ಕೊಡಿ ಕೊಡಿ ಕೊಡಿ. ನೋಡಿ ಪ್ರೈಸ್ ವಾಪಸ್ ಕೊಡ್ತಾರಂತೆ. ಏನು ಅನ್ಸಿಲ್ವಂತೆ, ಅದಕ್ಕೆ ವಾಪಸ್ ಕೊಡಿ ನನಗೆ. ಪ್ರೈಸ್ ವಿನ್ ಆಗಿಲ್ಲ ಅಂತಂದ್ರು ಗಿವ್ ಅವೇಲಿ ಬಂದಿದ್ಯಾ? ಹಾಂ, ಗ್ರೇಟ್. ಅದಕ್ಕಾದ್ರೂ ಬಂದಿದೆ, ನಮ್ಗೆ ಅದು ಬಂದಿಲ್ಲ. ಹಾಂ, ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿದೆ. ಸೊ ನಾನು ಹೋಗೋದಕ್ಕೆ ರೆಡಿಯಾಗಿ ಕುತ್ಕೊಂಡಿದ್ದೀನಿ. ಆ್ಯಂಡ್ ನಂಗೆ ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಕೂಡ ಆಗ್ತಾ ಇದೆ. ನಂಗೆ ಸರಿಯಾಗಿ ಉಸಿರಾಡೋಕ್ಕೆ ಆಗ್ತಿಲ್ಲ. ಎಲ್ಲ ರೆಡಿ ಮಾಡಿಕೊಂಡು ಕುತ್ಕೊಂಡಿದ್ದಾರೆ, ನಿಂತ್ಕೊಂಡು ಮಾತಾಡ್ತಿದ್ರು. ಆ್ಯಂಡ್ ನನಗಂತೂ ನಿಂತ್ಕೊಳ್ಳೋಕ್ಕೂ ಶಕ್ತಿ ಇರಲಿಲ್ಲ, ಅಂದಾಗಿ ಕುತ್ಕೊಂಡಿದ್ದೆ. ಆ್ಯಂಡ್ ಸಿಕ್ಕಾಪಟ್ಟೆ ಬಿಸಿಲು. ನನ್ನ ಮುಖ ನೋಡಿದ್ರೇ ಮೇ ಬಿ ನಿಮಗೆ ಗೊತ್ತಾಗ್ತಿರ್ಬೋದು, ಆಗ್ತಾನೇ ಇಲ್ಲ. ದೆನ್ ನಾವಿವಾಗ ಹೊರಟ್ವಿ. ತುಂಬ ಹೊಟ್ಟೆ ಹಸಿತಾ ಇತ್ತು, ಸುಸ್ತು ಕೂಡ ಆಗ್ತಾಯಿತ್ತು. ಅಂದಾಗಿ ಹೋಟೆಲಿಗೆ ಬಂದ್ವಿ. ಇವಾಗ ಊಟ ಮಾಡಿ ಹೊರಡೋಣ ಅಂತ ಹೇಳಿಬಿಟ್ಟು ಊಟ ಮಾಡಿ ಹೊರಡುವ ಇವಾಗ. ಸೊ ಆಲ್ರೆಡಿ ಟೈಮ್ ಆಗಿ ಹೋಗ್ಬಿಟ್ಟಿದೆ. ಊಟ ಕೂಡ ಆಯಿತು. ಇನ್ನು 1 ಅವರ್ ಮೇ ಬಿ ಎಲ್ಲ ಬ್ಯಾಂಗ್ಳೂರಲ್ಲಿ ರೀಚ್ ಆಗಿರ್ತೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ತುಂಬ ಲಾಂಗ್ ಟೈಮ್ ಆದಮೇಲೆ ನಾನು ರೈಡ್ ಹೋಗಿದ್ದು. ತುಂಬ ಖುಷಿ ಆಯಿತು. ಆ್ಯಂಡ್ ಸ್ವಲ್ಪ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಕೂಡ ಆಗ್ತಾಯಿತ್ತು, ಮತ್ತು ಸ್ವಲ್ಪ ಸುಸ್ತಾಗ್ತಾ ಇತ್ತು. ಏನಕ್ಕೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಅಂದರೆ ತುಂಬ ಸಲ ಆಗಿದೆ ನಾರ್ಮಲ್ ಟೈಮ್, ಬಟ್ ರೈಡಿಗೆ ಹೋದಾಗ ಫಸ್ಟ್ ಟೈಮ್ ಈ ಥರ ಆಗಿದ್ದು. ಆ್ಯಂಡ್ ನನ್ನ ಫ್ರೆಂಡ್ ಕೂಡ ನನ್ನ ಎಲ್ಲರೂ ತುಂಬ ಚೆನ್ನಾಗಿ ಕೇರ್ ಮಾಡಿದರು, ತುಂಬ ಚೆನ್ನಾಗಿ ಕರ್ಕೊಂಡೋಗಿ ಕರ್ಕೊಂಬಂದರು. ಅವ್ರಿಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ತುಂಬ ಚೆನ್ನಾಗಿ ಕರ್ಕೊಂಡೋಗಿ ಕರ್ಕೊಂಬಂದಿದ್ದಾರೆ ನನ್ನ. ಈ ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಸಿಕ್ಕಾಪಡೆ ಟಯರ್ಡ್ ಆಗಿದ್ದೀನಿ. ಆ್ಯಂಡ್ ಈವೆಂಟ್ ಕೂಡ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.